ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಮಾ. ಒಂದು ಸೊಸೆನಲ್ಲಿ ಪ್ರತಿಮಾಗೆ ಏಜ್ ಮೇ ಬಿ 18 ಆಗಿರ್ಬೋದು. ಡಿಪ್ರೆಷನ್ ಅಂತ ಏನೂ ಇಲ್ಲ, ಬಟ್ ನಂಗೆ ಭಾಷೆ ಸ್ವಲ್ಪ ಪ್ರಾಬ್ಲಮ್. ಮಂಡ್ಯ ಭಾಷೆ ಅಲ್ವಾ, ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ ನಡೀತಾ ಇದೆ ಎಲ್ಲರ ಹತ್ರ. ಅಂದ್ರೆ ಕಿರತಕ ಮೂವಿ ಮತ್ತೆ ರಾಜವಳಿ ಎಲ್ಲ ಮೂವಿ ನೋಡಿ ಪ್ರಿಪ್ರೇಷನ್ ಸ್ವಲ್ಪ ಭರ್ಜರಿಯಾಗಿ ಇದೆ. ಅಯ್ಯೋ, ನನ್ ಮನ್ಸಲ್ಲಿ ಬರೀ ಓದ್ ಮಾತ್ರ ಇರೋದು. ನಾನು ಚೆನ್ನಾಗಿ ಓದಿ ಡಾಕ್ಟರ್ ಆಗ್ಬೇಕು, ಅದು ಒಂದೇ ನನ್ ಮನ್ಸಲ್ಲಿ ಇರೋದು. ಇವಾಗ ಸದ್ಯಕ್ಕೆ ಓದ್ಬೇಕಷ್ಟೇ. ಅನುಭವ ತುಂಬಾ ಚೆನ್ನಾಗಿದೆ. ಲೈಕ್ ಕನ್ನಡದಲ್ಲೂ ಮಾಡಿ ತೆಲುಗುನಲ್ಲೂ ಮಾಡ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ. ಮುದ್ದು ಸೊಸೆ ಸೀರಿಯಲ್ ನ ಪ್ರೇಕ್ಷಕರು ಏನಕ್ ನೋಡ್ಬೇಕು ಅಂದ್ರೆ, ಇದ್ರಲ್ಲಿ ಒಂದ್ ಒಳ್ಳೆ ಮೆಸೇಜ್ ಇದೆ. ಏನು ಅಂದ್ರೆ, ಈಗಿನ ಕಾಲದಲ್ಲಿ ಹಳ್ಳಿ ಕಡೆ ಎಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ, ಒಂದ್ ಹೆಣ್ಮಗು ಓದ್ತಾಳೆ ಅಂದ್ರೆ ಅದಕ್ಕೆ ಓದೋದಕ್ಕೆ ಅವಕಾಶ ಕೊಡೋದಿಲ್ಲ ಯಾರು. ಸೊ ಅದಕ್ಕೆ ನಾನು ಏನ್ ಹೇಳೋದು ಅಂದ್ರೆ, ಮೇಲೆ ಹೆಣ್ಮಕ್ಳಿಗೆ ಓದೋದಕ್ಕೆ ಅವಕಾಶ ಕೊಡಿ. ಓದೋದಂತ ಅಲ್ಲ, ಅವ್ರ ಲೈಫಲ್ಲಿ ಅವರು ಏನೋ ಒಂದ್ ಅಚೀವ್ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇರ್ತಾರೆ. ಕೆಲವೊಂದ್ ಕಡೆ ಏನಾಗುತ್ತೆ, ಫ್ಯಾಮಿಲಿ ಸಪೋರ್ಟ್ ಮಾಡಲ್ಲ. ಸೊ ಈ ತರ ಪ್ರಾಬ್ಲಮ್ಸ್ ಇರುತ್ತೆ. ನಾನು ಹೇಳೋದು ಒಂದೇ, ನಿಮ್ ಮಕ್ಳನ್ನ ಒಂದು ಪಂಜರದಲ್ಲಿ ಕೂಡಾಕ್ಬೇಡಿ. ಅವ್ರಿಗೆ ಏನ್ ಕನ್ಸಿದೆ ಅವ್ರು ಅದನ್ನ ನನ್ಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ ನಾನು ಕೇಳ್ತೇನೆ. ಅನುಭವ ಅದಕ್ಕೆ ಸೂಪರ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಅವ್ರ ಜೊತೆ ಎಂಜಾಯ್ ಮಾಡ್ಕೊಂಡು ತುಂಬಾ ಖುಷಿಯಾಗಿ ಸೆಟಲ್ ಎಲ್ಲ ಓಡಾಡ್ಕೊಂಡು ತುಂಬಾ ಚೆನ್ನಾಗಿತ್ತು ಅವ್ರ ಜೊತೆ ಎಕ್ಸ್ಪೀರಿಯನ್ಸ್. ಸಖತ್ ಎಂಜಾಯ್ ಮಾಡ್ತೀನಿ. ನಾನು ಪ್ರಮೋ ಶೂಟ್ ಅಂತ ತುಂಬಾ ಎಂಜಾಯ್ ಮಾಡಿದ್ದೀನಿ. ಮಂಡ್ಯ ಶೂಟಿಂಗ್ ಅಂತೂ ಸೂಪರ್ ಆಗಿತ್ತು. ಅಲ್ಲಿರೋ ಜನಗಳಿಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ, ನಾವು ಶೂಟಿಂಗ್ ಮಾಡ್ತಾ ಇರೋ ಮನೆ ಪಕ್ಕ ಒಬ್ಬರದು ಮನೆ ಇದೆ, ಅವರೆಲ್ಲ ನಮ್ಗೆ ತಿಂಡಿ ಎಲ್ಲ ತಂದು ಕೊಡ್ತಾರೆ. ಒಂದು ಏನೋ ವಡೆ ಪಾಯಸ ಏನೋ ಮಾಡ್ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಅಲ್ಲಿ ಅಂತೂ ಹಳ್ಳಿ ಜನ ಅಂತೂ ಹೆಂಗನ್ಸುತ್ತೆ, ನಮ್ ಓನ್ ಫ್ಯಾಮಿಲಿ ತರ ಫೀಲ್ ಆಗ್ಬಿಟ್ಟಿದೆ ನಮ್ಗೆ ಅಲ್ಲಿ ಶೂಟಿಂಗ್ ಹೋಗಿ ಹೋಗಿ ಹೋಗಿ. ಇಲ್ಲ, ಇವಾಗ ಹೀರೋಯಿನ್ ಅಂತ ಅಲ್ಲ, ಒಂದ್ ಕ್ಯಾರೆಕ್ಟರ್ಗೆ ತುಂಬಾ ಸ್ಕೋಪ್ ಇತ್ತು ಅಂದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಆಲ್ರೆಡಿ 2 ಮೂವಿ ಮಾಡಿದ್ರೆ ಮೇನ್ ಲೀಡಾಗಿ. ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆಯ್ತು. ವಿದ್ಯಾನೋ ಏನ್ ಕ್ಯಾರೆಕ್ಟರ್ ಇದೆ, ತುಂಬಾ ಚಾಲೆಂಜಿಂಗ್ ಆಗಿದೆ. ಲೈಕ್ ಈಗಿನ ಕಾಲದಲ್ಲಿ ತುಂಬಾ ಜನ ವೇಟ್ ಮಾಡ್ತಾರೆ ಹೀರೋಯಿನ್ಸ್ ಫೀಮೇಲ್ ಓರಿಯೆಂಟೆಡ್ ಇದು ಸೀರಿಯಲ್ ಬರಲಿ ಅಂತ. ಸೊ ನನಗೆ ಅದು ಬಂದಿದೆ ಅವಕಾಶ, ತುಂಬಾ ಖುಷಿ ಇದೆ.